ಆಮೇಲೆ ಸಡನ್ ಆಗಿ ಏನಾಯ್ತು ಗೊತ್ತಿಲ್ಲ ಗುರು, ನಮ್ಮ ಸಂಜನಾ ಪಂಚರ್ ಆಗ್ಬಿಡೋದ. ಯೋ ಗಾಯ್ಸ್, ವೆಲ್ಕಮ್ ಅಬೌಟ್ ಟು ರೂಟ್ಸ್ ಅಂಡ್ ರೆಸಿಪೀಸ್. ನಾನು ನಿಮ್ಮ ಹೋಸ್ಟ್ ಲೋಹಿತ್ ಕುಮಾರ್. ಈ ಚಾನೆಲ್ನಲ್ಲಿ ನಿಮಗೆ ಎರಡು ನೋಡಕ್ ಸಿಗುತ್ತೆ. ಅದಲ್ಲ ಗುರು, ಫುಡ್ ಅಂಡ್ ಟ್ರಾವೆಲ್ ಈ ಎರಡನ್ನ ಕಂಬೈನ್ ಮಾಡಿ ಈ ಚಾನೆಲ್ನ ಓಪನ್ ಮಾಡಿದ್ದೀನಿ. ಜಾಯಿನ್ ಮೀ ಆಸ್ ಐ ಟ್ರಾವೆಲ್ ಅಕ್ರಾಸ್ ಇಂಡಿಯಾ ಅಂಡ್ ಫೈಂಡ್ ದ ಬೆಸ್ಟ್ ಡೆಲಿಕೇಸಿಸ್ ಅಂಡ್ ದ ಬೆಸ್ಟ್ ಟ್ರಾವೆಲ್ ರೂಟ್ಸ್. ಸೊ ಇನ್ನೇನ್ ತಡ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡ ಬನ್ನಿ. ನಮ್ಮ ಹುಡುಗರಿಗೆ ಈ ತರ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ದೆ ತಡ, ಪ್ರಮೋಷನ್ ಮಾಡಕ್ ಇಲ್ದು ಬಿಡೋದ. ಫ್ರೆಂಡ್ ಗುಂಡನಂದು ವ್ಲಾಗ್ ಗಾಯ್ಸ್. ಹೈ ಫ್ರೆಂಡ್ಸ್, ಹೌ ಆರ್ ಯು ಗಾಯ್ಸ್? ಇನ್ನೊಬ್ರು ಗುಂಡನಂದು ವ್ಲಾಗ್ ಗಾಯ್ಸ್. ಗಾಯ್ಸ್ ನಾನು ಆನೆಸ್ಟ್ ಆಗಿ ಹೇಳ, ನೋಡ್ಬೇಡಿ ಗಾಯ್ಸ್, ನೀವೆಲ್ಲ ಫ್ರೆಂಡ್ಸ್. ಗಾಯ್ಸ್ ನನ್ನ ಹೆಸರು ಕಾರ್ತಿಕ್ ಗಾಯ್ಸ್. ಗಾಯ್ಸ್ ನನ್ನ ಹೆಸರು ರಾಹುಲ್ ಗಾಯ್ಸ್. ಹೌ ಆರ್ ಯು? ಅವ್ ಕೇಳಿದ್ರು ಅವರು. ಅಲ್ಲ ಮಾತಾಡೋಕೆ ಇಂಟರಪ್ಟ್ ಮಾಡ್ಬಾರ್ದಪ್ಪ. ಕೊಟ್ಟಿರೋ ಪ್ರಮೋಷನ್ ಸಾಲ್ದು ಅಂತ ಇಲ್ಲಿ ಯಾವ್ದೋ ಹುಡುಗಂಗೆ ಚಾನಲ್ ನೇಮ್ ಗೊತ್ತಿಲ್ದಿರಾನೆ ಪ್ರಮೋಷನ್ ಮಾಡ್ತಾವ್ ನಮ್ ರಾಹುಲ. ಇವಾಗ ನೀನ್ ನಾಳೆ ಅಲ್ಲ 2 ದಿವಸ ಎಡಿಟ್ ಆಗಕ್ಕೆ, 3ನೇ ದಿವಸ ಯೂಟ್ಯೂಬ್ ಲೋಹಿತ್ ಕುಮಾರ್ ಅಂತ ಯೂಟ್ಯೂಬ್ ನೋಡ್ಕೊಂಡು ನೋಡು. ನೀನ್ ನಿತ್ಯ ಯೂಟ್ಯೂಬ್ ಕಂಡಕ್ಟರ್ ಯೂಟ್ಯೂಬ್ ಅಲ್ಲಿ ಆಸೆ ಇರ್ತಾನೆ ಬರಕ್ಕೆ. ಮತ್ತೆ ನೋಡು ನಾವು 2 ದಿವಸದಲ್ಲಿ 9:15 ಬರ್ಬೇಕಿದ್ ಬಸ್ಸು 10:45ಗೆ ಗೋವರ್ಧನ್ ತಲುಪ್ತು. ನಾವು ಇನ್ ಲೇಟ್ ಮಾಡ್ದಿರಾ ನಮ್ಮ ಹುಡುಗರಿಗೆಲ್ಲ ಬಾಯ್ ಹೇಳ್ಬಿಟ್ಟು ಸೀದಾ ಬಸ್ ಒಳಗಡೆ ಹೋದ್ರಿ. ಬಸ್ ಲೇಟ್ ಆಗಿ ಬಂದ್ರು, ಲೇಟೆಸ್ಟ್ ಆಗಿ ಕ್ಲೀನ್ ಆಗಿ ಮಸ್ತಾಗಿತ್ತು. ನೈಟ್ ಶಿಫ್ಟ್ ಮಾಡೋ ನಮ್ಗೆ ಎಷ್ಟೊತ್ತಾದ್ರೂ ನಿದ್ದೆನೇ ಬಂದಿಲ್ಲ. ಹಿಂಗೆ ಮಾತಾಡ್ಕೊಂಡು ಯಾವ್ದೋ ಗ್ಯಾಪ್ ಅಲ್ಲಿ ನಿದ್ದೆ ಹೋದ್ರೆ ನಮ್ ಸೂರ್ಯ ಬಂದು ಎಬ್ಬಿಸ್ಬಿಡದ. ನಿನ್ಗೆ ಒಳ್ಳೇದಾಗ್ತದೆ, ನಿನ್ಗೆ ಸೂರ್ಯ ಒಳ್ಳೇದಾಗ್ತದೆ ನಿನ್ಗೆ. ಅಟ್ ಲಾಸ್ಟ್ ಆಫ್ಟರ್ ಆಲ್ ದ ಕಿಯಾಸ್ 9:15 ಇಳಿಬೇಕಿದ್ ನಾವು 11:15 ಬೆಳಗ್ಗೆ ಗುಲ್ಬರ್ಗ ತಲುಪಿದ್ರಿ. ಇನ್ನೇನು ಹೊಟ್ಟೆ ಹಸಿ ತಡೆಯಕ್ಕಾಗ್ದಿರಾ ಅಲ್ಲೇ ಇದ್ದ ಜನತಾ ಉಪ್ಪಾರ ಅಂತ ಒಂದು ಲೋಕಲ್ ರೆಸ್ಟೋರೆಂಟ್ಗೆ ಡೈರೆಕ್ಟ್ ಎಂಟ್ರಿ ಕೊಟ್ರಿ. ನನ್ನ ಫಸ್ಟ್ ವ್ಲಾಗ್ ಅಲ್ಲಿ ಫಸ್ಟ್ ಡಿಶ್ ಬಂದ್ಬಿಟ್ಟು ಏನಾದ್ರು ಡಿಫ್ರೆಂಟ್ ಆಗಿರ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಬಟ್ ವಿಧಿ ಆಟ ನೋಡಿ, ಎಲ್ಲಿಂದ ಎಲ್ಲಿಗೋ ಕರ್ಕೊಂಡ್ಬಂದು ಈ ಮೊಸರು ವಡೆನ ತಿನ್ನಂಗ್ ಆಗ್ಬಿಡ್ತು. ಹೌದು ಗೈಸ್, ಇದು ಮೊಸರು ವಡೆನೆ. ನಾನು ನೋಡಕ್ ದಹಿ ಪುರಿ ಅನ್ಕೊಂಡ್ಬಿಟ್ಟಿದ್ದು. ಡಿಫ್ರೆಂಟ್ ಆಗಿ ರೌಂಡ್ ಆಗಿದ್ರು ತಿನ್ನಕ್ ಮಾತ್ರ ಸೇಮ್ ನಮ್ಮ ಉಡುಪಿ ಹೋಟ್ಲು ಟೇಸ್ಟ್. ಡಿಫ್ರೆಂಟ್ ಏನಾದ್ರು ಟ್ರೈ ಮಾಡೋಣ ಅಂತ ಇಡ್ಲಿ ತರಿಸ್ರಿ. ಇಡ್ಲಿ ಕೂಡ ಸೇಮ್ ನಮ್ಮ ಉಡುಪಿ ಹೋಟ್ಲು ಟೇಸ್ಟೇ. ಸಾಂಬಾರು ಅಂತೂ ಡಿಫ್ರೆನ್ಸೇ ಇಲ್ಲ. ಏನು ಆಪ್ಷನ್ ಇಲ್ಲ ಅಂದ್ಬಿಟ್ಟು ನಮ್ಮ ಬ್ರೇಕ್ಫಾಸ್ಟ್ನ ಒಂದು ಕಾಫಿ ಜೊತೆ ಮುಗಿಸ್ತ್ರಿ. ಹಿಂಗೆ ಓನರ್ ಹತ್ರ ಮಾತಾಡ್ಬೇಕಾದ್ರೆ ಗೊತ್ತಾಯ್ತು ಇವ್ರದ್ದು ಒಟ್ಟು 5 ಬ್ರಾಂಚ್ ಇದೆ ಆ್ಯಂಡ್ ಓಲ್ಡೆಸ್ಟ್ ಬ್ರಾಂಚ್ ಬಂದು 40 ಇಯರ್ಸ್ ಆಗಿದೆ ಅಂತೆ ಓಪನ್ ಮಾಡಿ. ಊರೆಲ್ಲ ಸುತ್ತಾಡಿದ್ರು, ನಮ್ಗೊಂದು ರೂಮ್ ಸಿಕ್ಕಿಲ್ಲ ನಮ್ಮ ಬಜೆಟಲ್ಲಿ. ಆಮೇಲೆ ಕೊನೆಗೆ ಯಾವುದು ಅಲಂಕಾರ್ ಲಾಡ್ಜ್ ಅಂತ ಸಿಕ್ತು. 800 ರೂಪಾಯಿ ತಗೊಂಡೋಗ್ರು 5 ಅವರ್ಗೆ. ಆಲ್ವೇಸ್ ಪ್ರೀ ಬುಕ್ ಯುವರ್ ರೂಮ್ ಗೈಸ್. ಈ ಥರ ಹಿಂಸೆ ಬೇಡ. ಇನ್ನೇನು ಲೇಟ್ ಆಗ್ಬಿಟ್ಟಿದೆ, ಜಾಸ್ತಿ ಲೇಟ್ ಮಾಡೋದು ಬೇಡ ಅಂತ ಕೋತಿಗಳ ತರ ಇದ್ದ ನಾವು ಹೀರೋಗಳು ಆಗ್ಬಿಟ್ರು. ಕಳ್ಳ ತರ ಇದ್ದ ವ್ಯಕ್ತಿ ಈಗ ಗಂಡ ಆಗ್ಬಿಟ್ಟವನೆ. ಮದ್ವೆ ಎಂಟ್ರೆನ್ಸ್ ಅಲ್ಲೇ ಹುಡುಗಿ ಫೋಟೋ ಹಾಕ್ಬಿಟ್ಟಿದ್ರು. ನೋಡೋಕೆ ಕ್ಯೂಟ್ ಆಗಿ ಮಸ್ತಾಗಿತ್ತು. ಇಲ್ಲೇನೋ ನೀರ್ ಬಿಡೋದಂತೆ, ಅದು ಎಲ್ಲಿಂದ ಬರ್ತೈತೆ ಅಂತ ಗೊತ್ತಿಲ್ಲ. ಹಂಗೆ ಹೀರೋ ತರ ಎಂಟ್ರಿ ಕೊಟ್ರೆ ಏನ್ ಗುರು ಮದ್ವೆ ಆಗೋದು. ಆಹಾ, ಫುಲ್ಲು ಗ್ರ್ಯಾಂಡ್ ಲೈಟಿಂಗ್ಸು. ಪ್ರೊಸೀಜರ್ ಪ್ರಕಾರ ನಾವು ಫೋಟೋ ಇಟ್ಕೊಳಕ್ ಲೈನಲ್ಲಿ ನಿಂತ್ಕೊಂಡ್ರಿ. ಅಲ್ಲಿರೋ ಕ್ಯಾಮ್ರಾಮ್ಯಾನ್ಗಳು ನನ್ನ ಕ್ಯಾಮ್ರಾ ನೋಡಿ ಟೆನ್ಷನ್ ಆಗ್ಬಿಡದ. ಫೋಟೋ ಇಟ್ಕೊಂಡು ಸೀದಾ ನಾವು ಹೊಡೋಗಿದ್ದೆ ಊಟಕ್ಕೆ. ಅಥೆಂಟಿಕ್ ನಾರ್ತ್ ಕರ್ನಾಟಕ ಫುಡ್. ನಾನು ಫಸ್ಟ್ ಟೈಮ್ ಒಂದು ನಾರ್ತ್ ಕರ್ನಾಟಕ ವೆಡ್ಡಿಂಗ್ ಅಟೆಂಡ್ ಮಾಡ್ತಿರೋದು. ಊಟ ಮಾತ್ರ ಭರ್ಜರಿ ಆಗಿತ್ತು ಗುರು. ಆ ಪೂರಿ ಜೊತೆ ಆ ಚಟ್ನಿ ತಿಂತಿದ್ರೆ ನೆಕ್ಸ್ಟ್ ಲೆವೆಲ್ ಆಗಿತ್ತು ಗುರು. ಅದಾದ್ಮೇಲೆ ಏನೋ ಗೋಡಂಬಿ ರೈಸ್ ಅಂತ ಕೊಟ್ರು. ಗೋಡಂಬಿ ಹಾಕೋ ತಿಂತಿದ್ರೆ ಏನೋ ಮಜಾ. ಊಟ ಆದ್ಮೇಲೆ ಇನ್ನೇನ್ ಕೆಲಸ ನಮ್ಗೆ. ಸೊ ಮದ್ವೆ ಹೆಣ್ಣಿಗೆ ಒಂದು ಬಾಯ್ ಹೇಳ್ಬಿಟ್ಟು ಸೀದಾ ನಾವು ಹೊಂಟ್ರಿ. ಹೋಗ್ಬೇಕಾದ್ರೆ ನಂಗೆ ಫ್ಲಾಶ್ ಆಯ್ತು, ನಾಳೆ ಬೆಳಗ್ಗೆ ನಮ್ಮ ಅಣ್ಣಂದೊಂದು ಮದ್ವೆ ಇದೆ, ಹೋಗಿಲ್ಲ ಅಂದ್ರೆ ನಮ್ಮ ಅಮ್ಮ ಯಾವ ರೇಂಜಿಗೆ ಹೊಡಿತಾರೆ ಅಂತ. ಓ ಸಾರಿ, ನಾನು ನಿಮ್ಗೆ ಹೇಳಿರಲ್ಲ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಮೂವತ್ತಲ್ಲಿ ಕೆಲಸ ಮುಗೀತು. 3 ಕಿಲೋಮೀಟರ್ ಬೆಂಗಳೂರಲ್ಲಿ ಬಂದಿದ್ರೆ 200 ರೂಪಾಯಿ ಕಮ್ಮಿ ಇಲ್ಲ. ಗುಲ್ಬರ್ಗಾದಲ್ಲಿ ಆಟ ಚೆನ್ನಾಗಿ ಗೈಸ್, ಟ್ರೈ ಮಾಡಿ. ತುಳಸಿ ಕೋಮಲವೇಣಿ ನೀಲವರ್ಣನಾರಾಣಿ ನಿತ್ಯ ಕಲ್ಯಾಣಿ.
ಮಧ್ಯಾಹ್ನ 1 ಗಂಟೆ ಆಗಿದ್ರು ದೇವಸ್ಥಾನದಲ್ಲಿ ರಶ್ಗೇನು ಕಮ್ಮಿ ಇರಲಿಲ್ಲ. ಕೊನೆಗೂ ನಾವು ದರ್ಶನ ಪಡ್ಕೊಂಡು ಆಚೆ ಬಂದಮೇಲೆ ಏನೋ ಒಂದು ರಿಲೀಫು. ಹಿಂಗೆ ರಿಸರ್ಚ್ ಮಾಡ್ಬೇಕಾದ್ರೆ ಗೊತ್ತಾಯಿತು, ಇದನ್ನ ಅಪ್ಪನ ಗುಡಿ ಅಂತಲೂ ಕರೀತಾರೆ. ಇದಕ್ಕೆ ಆಲ್ಮೋಸ್ಟ್ 200 ವರ್ಷ ಇತಿಹಾಸ ಕೂಡ ಇದೆ. 18ನೇ ಶತಮಾನದ ಮಹಾನ್ ಸಂತ ಶರಣ ಬಸವೇಶ್ವರವರ ನೆನಪಿನಲ್ಲಿ ಇದನ್ನು ಕಟ್ಟಿರ್ತಾರೆ. ಅವ್ರು ನಮಗೆ ಕಲಿಸಿದ 2 ಮಾತು, ಕಾಯಕವೇ ಕೈಲಾಸ ಮತ್ತು ದಾಸೋಹ. ಅಂದ್ರೆ ಕೆಲಸ ಮಾಡೋದು ಪೂಜೆ ಮಾಡ್ದ ಹಾಗೆ ಮತ್ತು ಹಸಿದವರಿಗೆ ಅನ್ನ ಹಾಕೋದು ದೊಡ್ಡ ಧರ್ಮ ಅಂತ. ಈಗಲೂ ಇಲ್ಲಿ ಯಾರೇ ಬಂದ್ರು ಹೊಟ್ಟೆ ತುಂಬಾ ಪ್ರಸಾದ ಸಿಗುತ್ತೆ. ಅಪ್ಪನ ಆಶೀರ್ವಾದ ಎಲ್ರ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ. ದೇವಸ್ಥಾನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ನಮ್ಮ ಫೈನಲ್ ಡೆಸ್ಟಿನೇಷನ್. ಈ ಫೋರ್ಟ್ನ ವರಾಂಗಣನ ರಾಜ ಗುಲ್ಚಾಂದ್ ಕಟ್ಟಿದಂತೆ. ಅದಾದ್ಮೇಲೆ 14ನೇ ಶತಮಾನದಲ್ಲಿ ಅಲಾವುದ್ದೀನ್ ಹಸನ್ ಗಂಗು ಬಹುಮಾನ್ ಶಾ, ಯಪ್ಪ ಫೋರ್ಟ್ ಅಷ್ಟೇ ಉದ್ದ ಎಷ್ಟೈತೆ, ಇದನ್ನ ಅವ್ರನ್ನ ಕ್ಯಾಪಿಟಲ್ ಆಗಿ ಮಾಡ್ಕೊಂಡಂತೆ. ಈ ಫೋರ್ಟ್ನ ಮೇನ್ ಕ್ಯಾಪ್ಚರ್ ಬಂದು ಇದ್ರ ಕ್ಯಾನನ್, ಬಾರಾ ಖಾಜಿ ಕ್ಯಾನನ್ ಅಂತೆ. 29 ಅಡಿ ಐತೆ ಗುರು. ವರ್ಲ್ಡ್ಸ್ ಲಾರ್ಜೆಸ್ಟ್ ಕ್ಯಾನನ್ಸ್ ಅಲ್ಲಿ ಒಂದು. ಇದ್ರ ಮೇಲೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಗೂಗಲ್ ಮಾಡಿಬಿಡಿ. ನಾನು ಹೇಳ್ತಾ ಹೋದ್ರೆ ಅಷ್ಟೇ ನೀವು ನಿದ್ದೆ ಹೋಗ್ಬಿಡ್ತೀರಾ. ಅಲ್ಲಿರೋ ಲೋಕಲ್ಸ್ಗೆಲ್ಲ ಬಾಯ್ ಹೇಳಿಬಿಟ್ಟು ಇದೆ ನಾವು ಬಸ್ ಕಡೆ ಹೊಂಟ್ರಿ. ನಾವು ರಿಟರ್ನ್ಗೆ ಬುಕ್ ಮಾಡಿದ್ದು ಸಂಜನಾ ಟ್ರಾವೆಲ್ಸ್ ಅಂತ. ಇಂಟೀರಿಯರ್ಸ್ ಎಲ್ಲ ಸಖತ್ತಾಗಿ ಡಿಸೈನ್ ಮಾಡಿದ್ರು. ಆಮೇಲೆ ಸಡನ್ ಆಗಿ ಏನಾಯ್ತು ಗೊತ್ತಿಲ್ಲ ಗುರು, ನಮ್ಮ ಸಂಜನಾ ಪಂಚರ್ ಆಗ್ಬಿಡೋದ. ಫೈನಲಿ 6:30 ಇಳಿಬೇಕಿದ್ದು ನಾನು 8 ಗಂಟೆಗೆ ಬೆಂಗಳೂರಲ್ಲಿ ಇಳ್ಕೊಂಡೆ. ಇನ್ನೇನು ಮನೆ ಕಡೆ ಹೋಗಿ ನಾನು ಸ್ವಲ್ಪ ಜಿಂಕ್ ಚಾಕ್ ರೆಡಿಯಾಗಿ ನಮ್ಮ ಕಸಿನ್ ಬ್ರದರ್ ಮದುವೆಗೆ ಹೋದೆ. ಊರೆಲ್ಲ ಸುತ್ತಾಕೊಂಡು ನಮ್ಮೂರಿಗೆ ಬಂದು ನಮ್ಮೂರ್ ಸ್ಟೈಲಿನ ಒಂದು ಬಾಳೆ ಎಲೆ ಊಟ ಮಾಡ್ಬೇಕಂದ್ರೆ ನನ್ನ ಮೈಂಡಿಗೆ ಬಂದಿದ್ದು ಒಂದೇ, ಗಾಡಿನ ಬೆನ್ನು ಹಚ್ಚಿ 100 ಊರು ಸುತ್ತಿ ಏನೇನು ಕಂಡು